ದೊಡ್ಡವರು ಹೇಳಿದ ಮಾತು, ದುರಾಸೆ ಬೇಡ, ದ್ವೇಷವನ್ನು ಸಾಧಿಸಬೇಡ, ಇತರರ ಏಳಿಗೆ ಕಂಡು ಅಸೂಯೆ ಪಡಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದೂ ಕೂಡ ಸಿಗುವುದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು, ಅದರ 2ರಷ್ಟು ನಿನಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಇನ್ನೊಂದು ಮಾತು, ಕೆಲವರು ಇನ್ನೊಬ್ಬರ ಏಳಿಗೆ ಕಂಡು ಅಸೂಯೆ, ಹೊಟ್ಟೆಕಿಚ್ಚು ಪಡುವ ಜನಗಳು ಯಾವತ್ತೂ ಕೂಡ ತಮ್ಮ ಜೀವನದಲ್ಲಿ ಏಳಿಗೆ ಆಗೋಕ್ಕೆ ಸಾಧ್ಯವಾಗುವುದಿಲ್ಲ. ನಾನು ಅವರಂತೆ ಬೆಳೆಯಬೇಕು ಎನ್ನುವ ಆಸೆ ಇರಬೇಕೇ ಹೊರತು ಅವರು ಬೆಳೆದರಲ್ಲ ಎನ್ನುವ ಅಸೂಯೆ ಯಾವತ್ತಿಗೂ ಕೂಡ ಇರಬಾರದು. ಆದರೆ ಕೆಲವರಲ್ಲಿ ಕೆಲವರು ಹೊಟ್ಟೆ ಕಿಚ್ಚು ಇದ್ದು ಎಲ್ಲ ವಿಷಯದಲ್ಲೂ ಕೂಡ ನಾನೇ ಎಲ್ಲರಿಗಿಂತ ಮುಂದೆ ಇರಬೇಕು ಎನ್ನುವ ಮನಸ್ಥಿತಿ ಉಳ್ಳವರು ಎಂದಿಗೂ ಕೂಡ ಯಾರಿಗೂ ಒಳ್ಳೆಯದು ಮಾಡುವುದಿಲ್ಲ. ಮಾಡಿದರೂ ಕೂಡ ದುರುದ್ದೇಶದಿಂದ ಮಾಡುತ್ತಾರೆ ಅಷ್ಟೇ. ಆದರೆ ಒಂದು ಮಾತು ನೆನಪಿನಲ್ಲಿಡಿ, ನಿನ್ನ ಕೈಯಲ್ಲಿ 4 ಜನರಿಗೆ ಸಹಾಯ ಮಾಡುವುದಕ್ಕೆ ಆದರೆ ಮಾತ್ರ ಮಾಡು, ಇಲ್ಲ ಅಂದರೆ ಸುಮ್ಮನಿರು. ಅದೇ ಸಹಾಯವನ್ನು ಬೇರೆಯವರು ಮಾಡುತ್ತಿದ್ದರೆ ಅದನ್ನು ನೋಡಿ ಅಸೂಯೆ ಪಟ್ಟುಕೊಂಡು ಕೆಡಿಸುವುದಕ್ಕೆ ಹೋಗಬೇಡ. ಆದರೆ ಒಂದಂತೂ ಸತ್ಯ, ಅಸೂಯೆ ಮತ್ತು ಹೋಲಿಕೆಯ ಭಾವನೆಗಳು ನಮಗೆ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿ ಮಾಡುತ್ತದೆ. ನಮಗೆ ದೊರೆತಿರುವ ಜೀವನದಲ್ಲಿ ನಾವು ಖುಷಿಯನ್ನು ಕಾಣಬೇಕು. ಯಾವಾಗಲೂ ಕೆಟ್ಟದ್ದನ್ನು ಯೋಚಿಸುವುದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸಬಹುದು. ಅದು ಹೇಗೋ ನಾವೆಲ್ಲರೂ ಕೂಡ ಕಠಿಣ ಪರಿಸ್ಥಿತಿಗಳಿಂದಲೂ ಮೇಲೇರಬಹುದು. ಆದರೆ ಅಸೂಯೆ ಮತ್ತು ಹೊಟ್ಟೆಕಿಚ್ಚಿನ ಮೂಲಭೂತ ಸ್ವಭಾವವೆಂದರೆ ಒಂದು ಕೊರತೆಯ ಭಾವನೆ. ನೀವು ನಿಜವಾಗಿಯೂ ಆನಂದದಿಂದ ಇದ್ದರೆ ನೀವು ಯಾರ ಬಗ್ಗೆಯೂ ಕೂಡ ಅಸೂಯೆ ಪಡುವುದಿಲ್ಲ.